ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮೊಟ್ಟೆ ಕೋಳಿ ಮಾಂಸದಿಂದ ಸಾರು ಮಾಡೋಣ ಬನ್ನಿ ಸ್ನೇಹಿತರೆ. ಹೀಗೆ ಒಂದು ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇನ್ನು ನಾನು 1 kgಯಷ್ಟು ಮೊಟ್ಟೆ ಕೋಳಿ ಮಾಂಸವನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಿ ಸ್ನೇಹಿತರೆ, ಆವಾಗಲೇ ಅರ್ಥ ಆಗೋದು ಹೇಗೆ ಮಾಡೋದು ಅಂತ. ಹಾಗೆ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮರೀದಿರ. ಇನ್ನು ಈ ಸಾರಿಗೆ ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ, 1 ಟೊಮೊಟೊವನ್ನು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. 1 ಈರುಳ್ಳಿ, 1 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಒಣ ಕೊಬ್ಬರಿ ಸ್ವಲ್ಪ, ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸ್ನೇಹಿತರೆ. ನೀವು ಬೇಕಾದರೆ ಹಸಿ ಶುಂಠಿನೂ ಸಹ ಹಾಕ್ಕೋಬೋದು ಸ್ನೇಹಿತರೆ. ನಂತರ 2 ಸ್ಪೂನು ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ ತಗೊಂಡಿದ್ದೀನಿ ಸ್ನೇಹಿತರೆ. ಖಾರದ ಪುಡಿ, ಧನಿಯಾ ಪುಡಿ ಹೇಗೆ ಮಾಡಬೇಕಂತ ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಬೇಕಾದರೆ ನೀವು ನೋಡ್ಬೋದು. ನಾನು ಅಂಗಡಿಯಿಂದ ತಂದು ಯಾವುದೇ ರೀತಿಯ ಪುಡಿ ಹಾಕಲ್ಲ ಸ್ನೇಹಿತರೆ. ಇವಾಗ ಸ್ವಲ್ಪ ಕರಿಮೆಣಸು ಕಾಳು, 3 ಲವಂಗ, ಸ್ವಲ್ಪ ಗಸಗಸೆ, 2 ಚಕ್ಕೆ ತಗೊಂಡಿದ್ದೀನಿ ಸ್ನೇಹಿತರೆ, ಮುರಿದಿಟ್ಕೊಂಡಿದ್ದೀನಿ. ಇವನ್ನು ನಾವು ಬಿಸಿ ಮಾಡ್ಕೋಬೇಕು ಸ್ನೇಹಿತರೆ. ಬಿಸಿ ಮಾಡಿದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ರುಬ್ಕೊಳ್ಳುವಾಗ. ಇವಾಗ ನಾವು ತಗೊಂಡಿರೋದರಲ್ಲಿ ಸ್ವಲ್ಪ ಟೊಮೊಟೊ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನನ್ನು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ. ಮತ್ತು ಅವನ್ನು ನಾವು ಒಗ್ಗರಣೆಗೆ ಸೇರಿಸ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಅವೆಲ್ಲವನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೊಟ್ಟೆ ಕೋಳಿ ಸಾರಿಗೆ ಬೇಕಾಗಿರುವಂತಹ ಮಸಾಲೆಯನ್ನು ರುಬ್ಕೋಬೇಕು ಸ್ನೇಹಿತರೆ. ನಾವು ರುಬ್ಕೊಳ್ಳುವಾಗ ಮಿಕ್ಸಿ ಜಾರ್ಗೆ ಮಸಾಲೆ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಹಾಕೋದಕ್ಕಿಂತ ಮೊದಲೇ ಈ ಥರ ನಾವು ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ ರುಬ್ಕೊಂಡಿರೋದನ್ನು ಸ್ವಲ್ಪ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ. ಇದು ಮಸಾಲೆ ರುಬ್ಕೊಂಡಿರುವಂತಹ ಮಸಾಲೆ ಸ್ನೇಹಿತರೆ. ಇವಾಗ ನಾವು ಮಾಂಸದಲ್ಲಿರುವಂತಹ ಮೊಟ್ಟೆಯನ್ನು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ. ನಾವು ಸಾರನ್ನು ಮಾಡುವಾಗ ಈ ಮೊಟ್ಟೆಯನ್ನು ಕೊನೆಯಲ್ಲಿ ಹಾಕ್ಕೋಬೇಕು, ಮೊದಲೇ ಹಾಕ್ಕೊಂಡ್ರೆ ಒಡೆದೋಗುತ್ತೆ ಸ್ನೇಹಿತರೆ. ಇವಾಗ ನಾವು ಸ್ಟವ್ ಮೇಲೆ 1 ಕುಕ್ಕರನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸ್ನೇಹಿತರೆ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಅದು ಸ್ವಲ್ಪ ಕೆಂಪಗೆ ಆದ ನಂತರ ನಾವು ಕರಿಬೇವನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಕರಿಬೇವು ನಿಮಗೆ ಇಷ್ಟ ಆದರೆ ಸೇರಿಸ್ಕೊಳ್ರಿ, ಇಲ್ಲಾಂದರೆ ಬೇಡ. ಇವಾಗ ಟೊಮೊಟೊನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಒಂದು ಸಲ ಕಳಿಸ್ಕೊಂಡು ಅದು ಒಗ್ಗರಣೆ ಬೇಯಕ್ಕೆ ಬಿಡಿ ಸ್ನೇಹಿತರೆ. ಮೊನ್ನೆ ಯಾರ್ಯಾರು ಟೆಟ್ ಬರೆದಿದ್ರು ಅವ್ರು ಕಾಮೆಂಟ್ ಮಾಡಿ ಸ್ನೇಹಿತರೆ, ಹೇಗೆ ಇತ್ತು ಪೇಪರ್ ಅಂತ. ಇವಾಗ ಒಗ್ಗರಣೆ ರೆಡಿ ಆಗಿದೆ ಸ್ನೇಹಿತರೆ. ಆ ಒಗ್ಗರಣೆಗೆ ನಾವು ತಗೊಂಡಿರುವಂತಹ ಕೋಳಿ ಮಾಂಸವನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಒಂದು ಸಲ ಕಳಿಸ್ಕೋಬೇಕು. ತುಂಬ ಟಫ್ ಆಗಿತ್ತು ಸ್ನೇಹಿತರೆ ಟೆಟ್ಟು ಪೇಪರು. ಇವಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ನಾವು ತೆಗೆದು ಇಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ. ಈ ಥರ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಕೋಳಿ ಸಾರು. ನೀವು ಒಂದು ಸಲ ಮಾಡೋಕ್ಕೆ ಟ್ರೈ ಮಾಡಿ. ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ ನೋಡಿ ಸ್ನೇಹಿತರೆ, ಮಾಂಸ ಕುದೀತಾ ಇದೆ. ನಂದು ಆಲ್ರೆಡಿ ಟೆಟ್ ಆಗಿದೆ ಸ್ನೇಹಿತರೆ, ಆದರೆ ಸ್ಕೋರ್ ಮಾಡೋಣ ಅಂತ ನಾನು ಬರೆದಿದ್ದು ಟೆಟ್ಟು. ಇವಾಗ ಮಾಂಸಕ್ಕೆ ನಾವು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಅದೇ ರೀತಿ ಮಿಕ್ಸಿ ಜಾರನ್ನು ತೊಳೆದು ಇಟ್ಕೊಂಡಿರ್ತೀವಲ್ವ ಸ್ನೇಹಿತರೆ, ನೀರನ್ನು ಸೇರಿಸ್ಕೋಬೇಕು. ಇನ್ನು ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಇನ್ನು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನನ್ನು ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ.
ಇನ್ನು ಕೊನೆಯದಾಗಿ ನಾವು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿರುವಂತಹ ಮೊಟ್ಟೆಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ಮೊಟ್ಟೆಯನ್ನು ಸೇರಿಸಿದ್ರ ನಂತರ ಕಳಿಸ್ಕೋಬಾರ್ದು ಸ್ನೇಹಿತರೆ, ಅದು ಒಡೆದೋಗುತ್ತೆ ಕಳಿಸಿದ್ರೆ. ಇವಾಗ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 4ರಿಂದ 5 ವಿಜಿಲ್ ಇಟ್ಕೊಳ್ರಿ ಸ್ನೇಹಿತರೆ. ನಾನು ಇದು ದೊಡ್ಡ ಬಾಯ್ಲರ್ ಕೋಳಿ ಮಾಂಸ ಸ್ನೇಹಿತರೆ, ಅದಕ್ಕಾಗಿ ನಾನು ಸ್ವಲ್ಪ ಹೆಚ್ಚಿಗೆ ವಿಜಿಲ್ ಇಟ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಇಟ್ಕೊಳ್ರಿ. ಇವಾಗ ನೋಡಿ ಸ್ನೇಹಿತರೆ, ನಾವು ಮಾಡಿದಂತಹ ಮೊಟ್ಟೆ ಕೋಳಿ ಮಾಂಸದ ಸಾರು ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಈಸಿಯಾಗಿ ಮಾಡ್ಬೋದು. ನೀವು ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಹೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ನಾನು ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಸ್ನೇಹಿತರೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ನೀವು ಯಾವ ಥರ ಟಿಟ್ಟು ಬರೆದಿದ್ದೀರಾ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲರೂ ಪಾಸ್ ಆಗಲಿ ಸ್ನೇಹಿತರೆ. ಯಾರ್ಯಾರು ಟಿಟ್ಟು ಬರೆದಿದ್ದೀರಾ ಅವರೆಲ್ಲರೂ ಈ ಸತಿ ಆದರೂ ಪಾಸ್ ಆಗಲಿ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು ಸ್ನೇಹಿತರೆ. ನಾವು ಮಾಡಿದಂತಹ ಮೊಟ್ಟೆ ಕೋಳಿ ಮಾಂಸದ ಸಾರು ರೆಡಿಯಾಗಿದೆ ಸ್ನೇಹಿತರೆ. ಹೀಗೆ ಒಂದು ಸಲ ನೀವು ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಮಾಡೋಕ್ಕೆ ಪ್ರಯತ್ನ ಮಾಡಿ, ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ತುಂಬ ಈಸಿಯಾಗಿ ನಾವು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮೊಟ್ಟೆ ಕೋಳಿ ಮಾಂಸದ ಸಾರು. ನಾನಿವಾಗ ತಟ್ಟೆಗೆ ಮುದ್ದೆನ್ನಿಟ್ಕೊಂಡು ಸಾರು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು.